ಮಾರನಾಥ ಈ ಕಾರ್ಯಕ್ರಮಕ್ಕೆ ದೇವಜನರಾದ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆಹ್ವಾನಿಸ್ತೇನೆ. ಮತ್ತು ಈ ಸಮಯದಲ್ಲಿ ನಾವು ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಶಿಲುಬೆ ಮತ್ತು ಆತನ ಪುನರುತ್ಥಾನದ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಇದು ಭಾಳ ವಿಶೇಷವಾದ್ದು, ಅಮೂಲ್ಯವಾದ್ದು. ಕ್ರೈಸ್ತ ಸಭೆ ಮಾತ್ರವಲ್ಲ, ಕ್ರೈಸ್ತತ್ವ ನಿಂತಿರುವಂಥ ಒಂದು ಸಂಗತಿ ಇರುವುದಾದರೆ ಯೇಸು ಕ್ರಿಸ್ತನ ಆ ಶಿಲುಬೆಯಲ್ಲಿ ಮಾಡಿದಂಥ ಶ್ರೇಷ್ಠವಾದ ಯಜ್ಞದ ಮೂಲಕ ಅದು ಸತ್ಯಗಳಿಂದ ಜೀವಿತನಾಗಿ ಎದ್ದು ಬಂದಂಥ ಈ ಸಂದೇಶ ನಾವು ಈ ಸಮಯದಲ್ಲಿ ದೇವರಾತ್ಮನ ಸಹಾಯದಿಂದ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ಈ ಸಮಯದಲ್ಲಿ ಆರಿಸ್ಕೊಂಡಿರುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ಸತ್ಯವೇದ ಇರುವುದಾದರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಹೀಗೆ ಬರೆಯಲ್ಪಟ್ಟಿದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. For the message of the cross is foolishness to those who are perishing, but to us who are being saved, it is the power of God. ದೇವರು ಈ ಮಾತುಗಳನ್ನು ಆಶೀರ್ವದಿಸಿಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜೀವಳ ವಾಕ್ಯಗಳನ್ನು ಓದಿರುವಾಗ ನೀನಲ್ಲಿ ಬಸ್ಟಿರುವಂಥ ಶ್ರೇಷ್ಠವಾದಂಥ ಕರ್ತನೆ, ನಿನ್ನ ವಾಕ್ಯದ ಸತ್ಯಗಳನ್ನು ಧ್ಯಾನಿಸುವಾಗಲೂ ಕರ್ತನೆ, ನಿನ್ನ ವಿಶೇಷವಾದ ಆತ್ಮನ ಸಹಾಯ, ತಿಳುವಳಿಕೆ, ಜ್ಞಾನ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ. 2000 ವರ್ಷಗಳ ಹಿಂದೆ ಇಡೀ ಲೋಕದ ಜನರ ಪಾಪದ ನಿವಾರಣೆಗಾಗಿ ಕರ್ತನೆ ಶಿಲುಬೆಯಲ್ಲಿ ನೀನು ಕ್ರೂಜಿಸಲ್ಪಟ್ಟಂಥ ರೀತಿ, ಯಜ್ಞವಾಗಿ ಸಮರ್ಪಿಸಿಕೊಂಡಂಥ ರೀತಿ, ಇಡೀ ಮನುಷ್ಯರ ಪಾಪದ ಬಿಡುಗಡೆಗಾಗಿ ನೀನು ಕೊಟ್ಟಂಥ ಬೆಲೆ ಅದು ಭಾಳ ಪ್ರಾಮುಖ್ಯವಾದ್ದು. ಕರ್ತನೆ, ಈ ದಿವಸದಲ್ಲಿ ಯಾರು ಕರ್ತನೆ ನಿನ್ನ ಜೀವಳ ವಾಕ್ಯಗಳನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ಈ ದಿನಗಳ ಮನುಷ್ಯರ ಪಾಪದಲ್ಲಿ, ನರಕದ ಹಾದಿಯಲ್ಲಿ ಕರ್ತನೆ ದೇವರ ದಂಡನೆಗೆ, ಕೋಪಕ್ಕೆ ಗುರಿಯಾಗಿ ನಿಂದ ದೂರವಾಗಿರುವಾಗ ಯೇಸು ಕ್ರಿಸ್ತನ ಸುವಾರ್ತೆ, ಆ ಶಿಲುಬೆಯ ವಾರ್ತೆ ಒಬ್ಬೊಬ್ಬ ವ್ಯಕ್ತಿಯನ್ನು ಕರ್ತನೆ ಸಂಪೂರ್ಣವಾಗಿ ಮುರಿಯಲ್ಪಟ್ಟು ಕರ್ತನೆ ನಿನ್ನ ಪಾದ ಸನ್ನಿಧಾನದಲ್ಲಿ ಕರ್ತನೆ ಪೂರ್ಣ ಸಮರ್ಪಿಸಿಕೊಂಡಂಥ ಸ್ಥಿತಿಯಲ್ಲಿ ಆತ್ಮನ ಕಾರ್ಯಕ್ಕಾಗಿ ನಾವು ಬೇಡಿಕೊಳ್ತೇವೆ. ಕರ್ತನೆ, ನಿನ್ನ ಮಹಿಮೆಗಾಗಿ ನಿನ್ನ ದಾಸನ ಉಪಯೋಗಿಸಿ ನಿನ್ನ ಘನತೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಈ ದಿವಸದಲ್ಲಿ ನಾವು ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ, ಶಿಲುಬೆಯಲ್ಲಿ ಕ್ರೂಜಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಶ್ರೇಷ್ಠತೆ, ಮಹತ್ವ ಏನಾಗಿದೆ? ನಾವು ವಾಕ್ಯದಲ್ಲಿ ನೋಡಿರೋ ಪ್ರಕಾರ 2 ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಪ್ರತ್ಯೇಕವಾಗಿ ಹೇಳುವಂಥ ಸಂಗತಿ, 2 ರೀತಿಯ ಗುಂಪುಗಳನ್ನು ಈ ಲೋಕದಲ್ಲಿ ನಾವು ಕಾಣಬಹುದು. ಅದೇ ರೀತಿ ವಾಕ್ಯದಲ್ಲಿ ಶಿಲುಬೆಯ ವಿಷಯವಾದಂಥ ಮಾತು ಏನಂದರೆ, ನಾಶನದ ಮಾರ್ಗದಲ್ಲಿರುವಂಥವ್ರಿಗೆ ಏನಾಗಿದೆ, ಅದು ಹುಚ್ಚು ಮಾತಾಗಿದೆ ಎಂಬುದಾಗಿ ಮೊದಲನೇ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ಆದರೆ 2ನೇ ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ಪೌಲನು ಹೇಳಬೇಕಾದ್ರೆ ಇರುವಂಥ ಮಾತಿನ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಏನಾಗಿದೆ ಅಂತೆ, ದೇವರ ಶಕ್ತಿಯಾಗಿದೆ, ದೇವರ ಬಲವಾಗಿದೆ. ಅದು ವಿಶೇಷವಾಗಿ ಅನುಭವದ ಮೂಲಕವಾಗಿ ತಿಳಿಸುವಂಥ ಸಂಗತಿ ಏನಾಗಿದೆ ಎಂಬುದನ್ನು ಅದನ್ನು ಅನುಭವಿಸಿ ಅದನ್ನು ಪೌಲನು ತಿಳಿಸುವಂಥ ಸಮಯದಲ್ಲಿ ಈ 2 ರೀತಿಯ ಗುಂಪುಗಳನ್ನು ನಾವು ಪ್ರತ್ಯೇಕವಾಗಿ ದೃಷ್ಟಿಸುವಾಗ, ಶಿಲುಬೆಯನ್ನು ದೃಷ್ಟಿಸುವಾಗ ಎಂತೆಂಥ ಜನರು ಯಾವ್ಯಾವ ರೀತಿಯಲ್ಲಿ ನೋಡ್ತಾರೆ ಎಂಬ ರೀತಿ ನೋಡುವಾಗ ಆಗುವಂಥ ಪರಿಣಾಮ ಏನು ಎಂಬುದಾಗಿ ನಾವು ಅಲ್ಲಿ ನೋಡುವಂಥವರಾಗಿದ್ದೇವೆ. ಅದರಿಂದ ಈ ಸಮಯದಲ್ಲಿ ನಾವು ದೇವರಾತ್ಮನ ಸಹಾಯದಿಂದ ಇದನ್ನು ನಾವು ಆಲೋಚನೆ ಮಾಡಬೇಕಾದ್ರೆ, ಪ್ರತ್ಯೇಕವಾಗಿ ಶಿಲುಬೆ ಅಂತ ಹೇಳಬೇಕಾದ್ರೆ ಅನೇಕರಲ್ಲಿ ಒಂದು ಆಲೋಚನೆ ಉಂಟು. ಅನೇಕರು ಚಿನ್ನದಲ್ಲಿ ಚಿಕ್ಕ ಒಂದು ಶಿಲುಬೆ ಮಾಡಿಕೊಂಡು ಕುತ್ತಿಗೆಗೆ ಹಾಕಿಕೊಳ್ಳುವಂಥ ಸರಿ, ತಾಳಿಗೆ ಹಾಕಿಕೊಳ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಮನೆಯಲ್ಲಿ ಕ್ರಾಸ್ ಇಟ್ಕೊಳ್ತಾರೆ, ಚರ್ಚ್ಗಳಲ್ಲಿ ನೋಡ್ತೇವೆ, ನಾನಾ ರೀತಿಯಲ್ಲಿ ಆ ಸಿಂಬಲ್ ನೋಡ್ತೇವೆ. ಅದಕ್ಕೆ ಉದ್ದೇಶಗಳು ನಾನಾ ರೀತಿಯಲ್ಲಿ ಇರಬಹುದು ಎಂಬುದಾಗಿ ನಾವು ನೋಡ್ಬೋದು. ಆದರೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಕ್ರೂಜಿಸಲ್ಪಟ್ಟಂಥ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಇಲ್ಲದೆ ಹೋದರೆ ನಾವು ಮಾಡುವಂಥ ಎಲ್ಲ ಬಹಿರಾಚಾರಗಳು ಯಾವ ಪ್ರಯೋಜನಕ್ಕೂ ಬಾರದು ಎಂಬುದನ್ನು ತಿಳ್ಕೊಳ್ಬೇಕಾಗಿದೆ.
ಕುತ್ತಿಗೆಗೆ ಶಿಲುಬೆ ಹಾಕೊಂಡ್ಬಿಟ್ರೆ ಎಲ್ಲನೇ ಪರಿಹಾರ ಆಗ್ತದೆ. ಆ ರೀತಿಯ ಹೊರಗಿನ ಸಂಗತಿಯಿಂದ ಏನು ಪ್ರಯೋಜನ ಇಲ್ಲ. ಆದರೆ ಆಂತರ್ಯದಲ್ಲಿ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಶಿಲುಬೆಯ ಕಾರ್ಯ ನಮ್ಮ ಜೀವಿತದಲ್ಲಿ ಮಾರ್ಪಾಟನ್ನು ಉಜ್ಜೀವನ ತರುವುದಾದರೆ, ಅದರ ಶ್ರೇಷ್ಠತೆಯನ್ನು ಕಂಡುಕೊಂಡಿರುವುದಾದರೆ ಅದಕ್ಕಿಂತ ಹೆಚ್ಚಿನ ಸಂಗತಿ ಯಾವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ದೃಷ್ಟಿ ಒಂದು ರೀತಿಯಲ್ಲಿ ಉಂಟು, ಮನುಷ್ಯರ ದೃಷ್ಟಿ ಒಂದು ಉಂಟು. ಮನುಷ್ಯನು ಶಿಲುಬೆಯನ್ನು ನೋಡಬೇಕಾದ್ರೆ ಆ ದಿವಸ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಂಥ ಸಮಯದಲ್ಲಿ ಅಲ್ಲಿ ಆದಂಥ ಅನೇಕ ಸನ್ನಿವೇಶ ನೋಡುವುದಾದರೆ, ನೀನು ದೇವಕುಮಾರನಾಗಿದ್ದರೆ ಇಳಿದು ಬಾ, ನಾವು ನಂಬ್ತೇವೆ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಗೇಲಿ ಮಾಡಿದರು, ದೂಷಿಸಿದರು, ಹೊಡೆದರು, ನಾನಾ ರೀತಿಯ ಕುಚೋದ್ಯ ಮಾಡಿದರು ಎಂಬುದಾಗಿ ನೋಡ್ತೇವೆ. ಶಿಲುಬೆ ಎನ್ನುವಂಥ ಸಂಗತಿ ನೋಡಬೇಕಾದ್ರೆ ಅದರ ಅನೇಕ ರೀತಿಯ ಅವಮಾನ, ನಿಂದೆ, ಬಾಧೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಅದು ಶ್ರೇಷ್ಠತೆ ವಿಶೇಷತೆ ಏನೆಂಬುದನ್ನು ಲೋಕದ ಅರಿಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಪ್ರಾಮುಖ್ಯವಾಗಿ ನಾವು ಅದನ್ನು ಯೇಸು ಕ್ರಿಸ್ತನು ನಾವು ಈ ಸಮಯದಲ್ಲಿ ಆಲೋಚಿಸಬೇಕಾದ ಒಂದು ಬಹಳ ಪ್ರಾಮುಖ್ಯ ಸಂಗತಿ, ಯಾಕೆ ಶಿಲುಬೆಯ ಮಾತು ನಾಶನದ ಮಾರ್ಗದವರಿಗೆ ಹುಚ್ಚು ಮಾತಾಗಿದೆ ಎಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ ತಿಳ್ಕೊಳ್ಳಬೇಕು ಸಂಗತಿ, ಅವರು ಅಂಧಕಾರದಲ್ಲಿದ್ದಾರೆ, ಕತ್ತಲೆಯಲ್ಲಿ ಜೀವಿಸಿದ್ದಾರೆ ಎಂಬುದಾಗಿ ಮೊದಲನೇ ಸಂಗತಿ. ಎರಡನೇದಾಗಿ ನೋಡುವಾಗ ಅವರು ಸೈತಾನನ ಬಂಧನದಲ್ಲಿ ಮತ್ತು ದಾಸತ್ವದಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನೋಡುವಾಗ ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ, ಆತ್ಮಿಕ ರೀತಿಯಲ್ಲಿ ಅವರು ಸತ್ತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಇದರಿಂದ ಶಿಲುಬೆಯ ಮಹತ್ವ ಅವರಿಗೆ ಗೊತ್ತಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ನಾಲ್ಕನೇದಾಗಿ ನೋಡುವಾಗ ಮನುಷ್ಯನ ಹೃದಯ ಏನಾಗಿದೆ, ಕಠಿಣವಾಗಿದೆ ಎಂಬುದಾಗಿ ನೋಡಬೇಕಾದ್ರೆ ಅದು ಮೋಸದ ಮಾರ್ಗದಲ್ಲಿ ಜೀವಿಸುವಾಗ, ಅವರ ಜೀವಿತ ಸುಳ್ಳನ್ನು ಅನುಸರಿಸ್ತಿರುವಾಗ, ಅನೀತಿಯಲ್ಲಿ ಜೀವಿಸುವಾಗ ಶಿಲುಬೆಯ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಅವರಲ್ಲಿ ಪರಿಣಾಮ ಆಗುವಂಥ ಸ್ಥಿತಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಐದನೇದಾಗಿ ನೋಡುವಾಗ ಅವರು ದೇವರಿಂದ ಪ್ರತ್ಯೇಕವಾಗಿದ್ದಾರೆ ಅಥವಾ ದೂರವಾಗಿದ್ದಾರೆ ಎಂಬುದಾಗಿ ನಾವು ಅದನ್ನು ಪ್ರತ್ಯೇಕವಾಗಿ ನಾವು ನೋಡ್ಬೋದು. ಪ್ರಿಯರೇ, ಇದರಿಂದ ನಾವು ನೋಡ್ತೇವೆ ಶಿಲುಬೆಯ ಮಾತು ನಾಶನದ ಮಾರ್ಗದಲ್ಲಿರುವಂಥವ್ರಿಗೆ ಏನಾಗಿದೆ, ಅದು ಹುಚ್ಚು ಮಾತಾಗಿದೆ, ಅದು ಬೇಡವಾದ ಸಂಗತಿ ಆಗಿದೆ. ಯಾವ ವಿಶೇಷತೆಯನ್ನು, ದೇವರ ಮಹಿಮೆಯನ್ನು, ಪ್ರಭಾವವನ್ನು ಅವರಿಗೆ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಅಂಧಕಾರ, ಸೈತಾನ ಬಂಧನದಲ್ಲಿ, ನಂಬಿಕೆಯಿಲ್ಲದ ಸಂಗತಿ, ಹೃದಯದ ಕಾಠಿಣ್ಯತೆಯಲ್ಲಿ ಅವರು ಇರುವಂಥ ಸಮಯದಲ್ಲಿ ದೇವರಿಂದ ಪ್ರತ್ಯೇಕವಾದಂಥ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಎರಡನೇದಾಗಿ ನೋಡಬೇಕಾದ್ರೆ ಇದೇ ಶಿಲುಬೆಯ ಮಾತು ರಕ್ಷಣೆ ಹೊಂದಿದಂಥವರಿಗೆ, ರಕ್ಷಿಸಲ್ಪಟ್ಟವರಿಗೆ ಏನಾಗಿದೆ ಎಂಬುದಾಗಿ ನೋಡುವಾಗ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ನೋಡ್ತೇವೆ. ಇದಕ್ಕೆ ಕಾರಣವೇನು? ಒಂದು ಗುಂಪು ನೋಡುವಾಗ ಅದರಲ್ಲಿ ಒಂದು ಹುಚ್ಚು ಮಾತು ಎಂಬುದಾಗಿ ನೋಡ್ತೇವೆ. ಇನ್ನೊಂದು ಗುಂಪು ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಆದಂಥ ಶ್ರೇಷ್ಠವಾದ ಕಾರ್ಯ, ಅದು ದೇವರ ಶಕ್ತಿ, ಬಲ ಅಂತ ಹೇಳಬೇಕಾದ್ರೆ ಅದರ ಕಾರಣ ಏನು, ಯಾಕೆ ದೇವರ ಬಲ ಅಂತ ನೋಡಬೇಕಾದ್ರೆ ಮೊದಲನೇದಾಗಿ ಇರುವಂಥ ಸಂಗತಿ, ಕ್ರೂಶಿಸಲ್ಪಟ್ಟಂಥ ಯೇಸು ಕ್ರಿಸ್ತನನ್ನು ನಂಬಿಕೆ ಮೂಲಕವಾಗಿ ಪಾಪಿಯಾದ ವ್ಯಕ್ತಿ ಯೇಸು ಕ್ರಿಸ್ತನ ಹೃದಯದ ಸ್ವೀಕಾರ ಮಾಡಿದ್ರಿಂದ ಅವನ ಜೀವಿತದಲ್ಲಿ ಆದಂಥ ಒಂದು ಬದಲಾವಣೆ, ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ಮಾಡಿರುವುದರಿಂದ ಅವನಾದಂಥ ಒಂದು ಅನುಭವ ಏನಂದರೆ ಯೇಸು ಕ್ರಿಸ್ತನ ಒಡೆಯನಾಗಿದ್ದಾನೆ ಎಂಬಂಥ ಒಂದು ಸಂಗತಿ. ಎರಡನೇದಾಗಿ ನೋಡಬೇಕಾದ್ರೆ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಬಿಡುಗಡೆ ಹೊಂದಿದವರಾಗಿ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ನಂಬಿಕೆ ಮೂಲಕವಾಗಿ ನೀತಿವಂತನೆಂಬ ನಿರ್ಣಯ ಹೊಂದಿದಿರುವುದರಿಂದ ಅವರ ಜೀವಿತದಲ್ಲಿ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ, ಒಂದು ಹೊಸ ಜೀವಿತ ಅವರ ಅನುಭವದಲ್ಲಿ ಕಂಡುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿರುವ ಸಂಗತಿ, ಅವರು ಕತ್ತಲೆಯಿಂದ ಬೆಳಕಿಗೆ ಬಂದವರಾಗಿದ್ದಾರೆ. ಕತ್ತಲೆ ಜೀವಿತ ಹೋಗಿದ್ದು, ಬೆಳಕನ್ನು ಯೇಸು ಕ್ರಿಸ್ತ ನಂಬುವುದರ ಮೂಲಕ ಬೆಳಕನ್ನು ಹೊಂದಿರುವುದರಿಂದ ಅವರಲ್ಲಿ ಎಂಥ ಒಂದು ವಿಶೇಷವಾದಂಥ ಬಿಡುಗಡೆ, ಬದಲಾವಣೆ ಉಂಟಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇದಾಗಿ ನೋಡಬೇಕಾದ್ರೆ ಅಲ್ಲಿರುವ ಸಂಗತಿ, ಪರಿಶುದ್ಧಾತ್ಮನು ಅವರಲ್ಲಿ ಬಂದು ವಾಸ ಮಾಡ್ತಾ ಇರುವುದರಿಂದ ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಅವರ ಹಳೇ ಜೀವಿತ ಹೊರಟು ಹೋಗಿ ನೂತನ ಹೃದಯ, ನೂತನ ಮನಸ್ಸು ಹೊಂದಿದವರಾಗಿ ಪರಲೋಕ ಭಾವವುಳ್ಳವರಾಗಿದ್ದಾರೆ ಎಂಬ ಸಂಗತಿಯನ್ನು ನೋಡ್ತೇವೆ. ಇದು ಅನೇಕ ಕಾರಣಗಳು ಉಂಟು. ಆದರೆ ಪ್ರಾಮುಖ್ಯವಾಗಿ ಇದು ನೋಡಬೇಕಾದ್ರೆ ದೇವರ ಶಕ್ತಿ, ದೇವರ ಬಲ ಅಂತ ಹೇಳಬೇಕಾದ್ರೆ ಅವರ ಜೀವಿತದಲ್ಲಿ ಎಂದೂ ಕಾಣದಿದ್ದಂಥ ಆ ಸಂತೋಷ, ಸಮಾಧಾನ ಮಾತ್ರವಲ್ಲ, ದೇವರ ಆ ಮಹಿಮೆ ಅವರ ಜೀವಿತದಲ್ಲಿ ಅವರು ಕಂಡಂಥ ರೀತಿ ಏನಂದರೆ ಯೇಸು ಕ್ರಿಸ್ತನನ್ನು ಒಡೆಯನು, ಯಜಮಾನ ಆಗಿದ್ದಾನೆ ಎಂದು ಹೇಳಬೇಕಾದ್ರೆ ಆತ್ಮಿಕ ಬಲ, ಶಕ್ತಿ, ಸಾಮರ್ಥ್ಯವನ್ನು ಈ ಒಂದು ವಿಶೇಷವಾಗಿ ಈ ಪ್ರಿಯರು
ರಕ್ಷಿಸಲ್ಪಟ್ಟವರು ಹೊಂದಿರಬೇಕಾದ್ರೆ ಅದಕ್ಕೆ ದೇವರ ಶಕ್ತಿಯಾಗಿದೆ, ದೇವರ ಬಲವಾಗಿದೆ. ಶಿಲುಬೆಯ ಮಾತು ಏನಂದರೆ ಅದಿರುವಂಥ ಸಂಗತಿ, ದೇವರಂಥ ಒಂದು ವಿಶೇಷವಾದ ಕಾರ್ಯ ನನಗಾಗಿ ಯೇಸು ಕ್ರಿಸ್ತ ಸತ್ತಿದ್ದಾನೆ, ನನ್ನ ಪಾಪಕ್ಕಾಗಿ ಸಂಪೂರ್ಣ ಬಲಿಯಾಗಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಎದ್ದಿದ್ದಾನೆ ಎಂಬಂಥ ಆ ಸತ್ಯ ಅವರ ಜೀವಿತದಲ್ಲಿ ನಂಬಿಕೆ ಮೂಲಕವಾಗಿ ಕಂಡದರಿಂದ ಅವರ ಜೀವಿತ ದೊಡ್ಡ ಒಂದು ಏನಂದರೆ ಬಿಡುಗಡೆ, ಆನಂದ, ಆ ಒಂದು ಯೇಸು ಕ್ರಿಸ್ತನಲ್ಲಿ ನಾನು ಪೂರ್ಣ ಐಕ್ಯವಾಗಿದ್ದೇನೆ ಎಂಬಂಥ ಒಂದು ಸಂತೋಷ ಅವರ ಜೀವಿತದಲ್ಲಿ ತುಂಬಿಕೊಂಡಿದೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಈ ವಾಕ್ಯವನ್ನು ಕೇಳಬೇಕಾದ್ರೆ ನಿನ್ನ ಅನುಭವ ಏನು? ಈ ಶಿಲುಬೆಯ ಮಾತು ನಿನಗೆ ಹುಚ್ಚು ಮಾತಾಗಿದೆಯೋ, ಅಥವಾ ಈ ರಕ್ಷಣೆ, ಈ ಶಿಲುಬೆಯ ಮಾತು ನಿನಗೆ ದೇವರ ಶಕ್ತಿಯಾಗಿದೆಯೋ? ದೇವರು ಈ ವಾಕ್ಯಗಳನ್ನು ಕೇಳುವಂಥ, ವಾಕ್ಯಗಳ ಮೂಲಕ ಮಾತಾಡುವಂಥ ಸಮಯದಲ್ಲಿ ನಮ್ಮ ಹೃದಯ ಸ್ಥಿತಿ ಯಾವ ರೀತಿಯಲ್ಲಿ ಉಂಟು? ಈ ದಿನಗಳ ಅನೇಕರು ನೋಡುವಾಗ 40 ದಿವಸ ಉಪವಾಸ, ಶ್ರಮ ಮರಣಗಳನ್ನು ಧ್ಯಾನಿಸುವಂಥ ಸಂಗತಿಗಳು, ಇದರ ಪರಿಣಾಮ ಏನಾಗಿದೆ? ಇಷ್ಟು ಅನೇಕ ವರ್ಷಗಳಿಂದ ನಾವು ದೇವರ ವಾಕ್ಯ ಕೇಳ್ತಾನೇ ಇರ್ತೇವೆ. ನಮ್ಮ ಜೀವಿತ ಬದಲಾಗಿದೆಯೋ? ನಾವು ಯೇಸು ಕ್ರಿಸ್ತನ ಶಿಲುಬೆ ಧ್ಯಾನ ಮಾಡಬೇಕಾದ್ರೆ ಆ ಶಿಲುಬೆ ನಿನ್ನ ಪರಿವರ್ತನೆ ಮಾಡಿದೆಯೋ? ಆ ಶಿಲುಬೆಯ ವಾರ್ತೆ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಡಿಸಿದೆಯೋ? ಇಲ್ಲದಿದ್ದರೆ ಎಲ್ಲಿ ವ್ಯತ್ಯಾಸ ಉಂಟು? ನನ್ನ ಹೃದಯ ಸ್ಥಿತಿ ಯಾವ ರೀತಿ ಉಂಟು? ದೇವರು ನಾವು ತನ್ನ ಬೆಳಕನ್ನು ಕೊಡುವಾಗ, ದೇವರೇ ನನ್ನ ಆತ್ಮೀಯ ಕಣ್ಣನ್ನು ತೆರೆಯ ಮಾಡು, ನನ್ನ ಸ್ಥಿತಿಯನ್ನು ಅರ್ಥ ತಿಳ್ಕೊಳ್ಳುವಂತೆ ನನ್ನ ಆತ್ಮೀಯ ಕಣ್ಣನ್ನು ತೆರೆಯಬೇಕೆಂಬುದಾಗಿ ಯಥಾರ್ಥತೆ ಅಂತ ಬರುವಂಥ ಸಮಯದಲ್ಲಿ ದೇವರು ತನ್ನ ಕರುಣೆಯನ್ನು, ತನ್ನ ಕೃಪೆಯನ್ನು ಅನುಗ್ರಹಿಸುವಾಗ ಮಾತ್ರ ದೇವರ ಸತ್ಯತೆಗಳನ್ನು, ಆ ಮಹಿಮೆ, ಆ ಶಿಲುಬೆಯಲ್ಲಿ ತೂಗಲ್ಪಟ್ಟಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಮಹಿಮೆಯ ಪ್ರಭಾವ, ಶ್ರೇಷ್ಠತೆ, ಆತನು ಯಾರಾಗಿದ್ದಾನೆ ಎಂಬಂಥ ಶ್ರೇಷ್ಠತೆಯನ್ನು ನಾವು ಕಂಡುಕೊಳ್ಳಲು ಸಾಧ್ಯತೆ ಉಂಟು. ದೇವರು ಅಹಂಕಾರಿಗಳನ್ನು, ಗರ್ವಿಷ್ಠರನ್ನು, ಅವರಿಗೆ ಹೃದಯವನ್ನು ಕಠಿಣ ಮಾಡಿಕೊಂಡಂಥವರಿಗೆ ತನ್ನ ಸಂಪೂರ್ಣವಾಗಿ ಮರೆ ಮಾಡಿಕೊಂಡಿದ್ದಾನೆ. ಯಾರು ದೀನತೆ ಉಳ್ಳವರಾಗಿ, ಮನಮರುಗಿದವರಾಗಿ, ಜಜ್ಜಲ್ಪಟ್ಟವರಾಗಿ, ಆ ಒಂದು ಸುಂಕದವನ್ನು ಕೇಳಿಕೊಂಡಂಥ ಬೇಡಿದಂಥ ರೀತಿಯಲ್ಲಿ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು, ಆ ರಿಯಲೈಸೇಷನ್, ಆ ಪಾಪದ ಒಂದು ವಿಷಯ ನಿಜವಾಗಿ ಯಾವ ಪಾಪದ ಒಂದು ದುರಾವಸ್ಥೆ, ಎಂಥ ದುರವಸ್ಥೆಯಲ್ಲಿ ಇದ್ದೇನಲ್ಲ ಎಂಬುದಾಗಿ ಹೇಳಿದಂಥ ಒಂದು ಸಂಗತಿ, ಆ ಪರಿಸಾಯನ್ನು ಮಾಡಿದಂಥ ಪ್ರಾರ್ಥನೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಸಂಗತಿ ಆತನಿಗೆ ಹುಚ್ಚು ಮಾತಾಗಿರೋ ಸಂಗತಿ ಇರ್ಬೋದು. ತನ್ನದೇ ಆದ, ಯಾಕೆಂದರೆ ಅನೇಕ ವೇಳೆ ನಾವು ಮಾಡುವಂಥ ಕಾರ್ಯಗಳು, ಕೊಡುವಂಥ ಕಾಣಿಕೆ ಆಗಲಿ, ದಾನ ಧರ್ಮ ಆಗಲಿ, ನಾನಾ ಸನ್ನಿವೇಶಗಳು ಸ್ವಾರ್ಥದಿಂದ ತುಂಬಲ್ಪಟ್ಟವನಾಗಿ ತಾನೇನಂದ್ರೆ ಎಲ್ಲರಿಗಿಂತ ಮೇಲಾಗಿದ್ದೇನೆ ಎಂಬಂಥ ರೀತಿಯಲ್ಲಿ ಗರ್ವ ಅಹಂಕಾರದಿಂದ ಅವನಿಗೇನಾಗಿದೆ? ದೇವರ ಶ್ರೇಷ್ಠತೆ, ದೇವರ ಮಹಿಮೆ, ಪ್ರಭಾವ ಆತನಿಗೇನಾಗಿದೆ? ಸಂಪೂರ್ಣವಾಗಿ ಮರೆಯಾಗಿರುವಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರ ಜೀವಿತ ಸ್ಥಿತಿ ಈ ರೀತಿಯಲ್ಲಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಆಲೋಚಿಸಬೇಕಾದ ಸಂಗತಿ, ನಾನು ಶಿಲುಬೆಯನ್ನು ದೃಷ್ಟಿಸುವಾಗ, ಆ ಶಿಲುಬೆಯನ್ನು ದೃಷ್ಟಿಸುವಂಥ ಶಿಲುಬೆ ಅಲ್ಲ, ಶಿಲುಬೆಯಲ್ಲಿ ತೂಗು ಹಾಕಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠತೆ, ಆತನ ಮಹಿಮೆ, ಆತನ ಪ್ರಭಾವ, ಆತನು ಯಾರಾಗಿದ್ದಾನೆ ಎಂಬುದನ್ನು ನಾವು ನೋಡುವುದಾದರೆ, ಆ ಸಂದೇಶ, ಆ ಶಿಲುಬೆಯ ಸಂದೇಶ, ಅದರ ಮಹತ್ವ ಏನು ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವುದಾದರೆ, ದೇವರು ತಾನು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯುವಂಥವನಾಗಿದ್ದಾನೆ. ಮೊದಲನೇದಾಗಿ ನಾನು ಆಲೋಚನೆ ಮಾಡಬೇಕಾದ ಸಂಗತಿ ಏನಂದರೆ, ಆ ಶಿಲುಬೆಯಲ್ಲಿ ತೂಗಾಕಿದಂಥ ನಮ್ಮ ಕರ್ತನ ಯೇಸು ಕ್ರಿಸ್ತನ ಆ ಸಂಗತಿ, ಆ ಸಂದೇಶ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ದೇವರ ಪ್ರೀತಿ ಇಡೀ ಮನುಷ್ಯರ ಕಡೆಗೆ ದೇವರು ಯಾವ ರೀತಿ ತೋರಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 3:16 ಬಹಳ ಅನೇಕರಿಗೆ ಗೊತ್ತಿರುವಂಥ ಬಾಯ್ಪಾಠ ಮಾಡಿದ್ದೇವೆ, ಎಲ್ಲ ವಾಕ್ಯಕ್ಕೆ ಗೊತ್ತುಂಟು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಾನು ಒಬ್ಬನೇ ಮಗನನ್ನು ಕೊಟ್ಟನು, ಕಾರಣ ಒಬ್ಬನಾದರೂ ನಾಶವಾಗಬಾರ್ದು, ಎಲ್ಲರೂ ಏನಂದರೆ ನಿತ್ಯ ಜೀವವನ್ನು ಹೊಂದಬೇಕು. ಆ ದೇವರ ಅಪಾರವಾದಂಥ ಏನಂತ ಹೇಳಿದ್ರೆ, ದೇವ್ರ ವಾಕ್ಯ ಹೇಳಬೇಕಾದ್ರೆ ದೇವ್ರ ಲೋಕದ ಎಷ್ಟೋ ಅಂತ ಹೇಳಿ ನೋಡ್ತೇವೆ, ಎಷ್ಟೋ ಪ್ರೀತಿ ಇಟ್ಟು ಆ ಶಿಲುಬೆಯನ್ನು ತೂಗಲ್ಪಟ್ಟಂಥ ಯೇಸು ಕ್ರಿಸ್ತನ ಆ ಸಂಗತಿ, ಆ ಭಯಂಕರವಾದಂಥ ವೇದನೆ, ಬಾಧೆಗಳು, ಆ ಮುಳ್ಳಿನ ಕಿರೀಟ ನೋಡ್ತೇವೆ, ಸಂಪೂರ್ಣವಾಗಿ ಇಡೀ ಮೈ ರಕ್ತದಲ್ಲಿ ಹೋದಂಥ ಸಂಗತಿ ನೋಡ್ತೇವೆ. ಆ ಪೆಟ್ಟುಗಳು ಚಾಟಿ ಏಟುಗಳು ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ರೀತಿಯಲ್ಲಿ ಆ ಶಿಲುಬೆ ಹಾಕಿದಂತೆ ಕೈಕಾಲುಗಳಿಗೆ ಮಳೆಯನ್ನು ಹೊಡೆದಿದ್ದಾರೆ. ಯೇಸು ಕ್ರಿಸ್ತನ ಒಂದು ದೃಶ್ಯ ಶಿಲುಬೆ ನೋಡಬೇಕಾದ್ರೆ ಯಾವ ಅಂದ ಚಂದಗಳನ್ನು ನೋಡ್ತಾ ಇಲ್ಲ. ನಾನು ಉಳಿದಂಥವನೇ, ಧಿಕ್ಕಾರಕ್ಕೆ ಒಳಗಾದಂಥವನು. ಯೇಸು ಕ್ರಿಸ್ತನ ಒಂದು ಶ್ರೇಷ್ಠತೆ ಆ ಶಿಲುಬೆಯಲ್ಲಿ ಆದಂಥ ಒಂದು ಸಂಗತಿ ನೋಡಬೇಕಾದ್ರೆ
ಆ ಇಡೀ ಆತ ಅಂಗಾಲಿಂದ ನಡಿನೆತ್ತಿಯವರೆಗೆ ನೋಡುವಾಗ ರಕ್ತ ಸುರಿತಾ ಇರುವಂಥ ಒಂದು ಸಂಗತಿ. ಯೇಸು ಕ್ರಿಸ್ತನು ನನಗೋಸ್ಕರ ಈ ಒಂದು ಭಯಂಕರವಾದಂಥ ಬಾಧೆಯಲ್ಲಿ, ವೇದನೆಯಲ್ಲಿ, ಅವಮಾನ, ನಿಂದೆಗೆ ಒಳಪಟ್ಟಂಥ ಸಂಗತಿ. ಇದರಲ್ಲಿ ದೇವರ ಒಂದು ಪ್ರೀತಿ ಅಂತ ಹೇಳಬೇಕಾದ್ರೆ ಯಾವ ಪ್ರೀತಿಯನ್ನು ನೋಡ್ತಾ ಇದ್ದೇವೆ? ಆ ಶಿಲುಬೆಯಲ್ಲಿ ದೇವರು ನನ್ನನ್ನು ಹಾಕಬೇಕಾಗಿತ್ತು, ನಮ್ಮನ್ನು ಹಾಕಬೇಕಾಗಿತ್ತು. ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ನಾನು ಅಪರಾಧಿ, ಪಾಪಿ ಆಗಿದ್ದಂಥವನು. ನೀತಿವಂತನೊಬ್ಬನು ಎಲ್ಲರೂ ಏನಂದರೆ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಪಾಪದ ದುರಾವಸ್ಥೆ, ಪಾಪದ ಸಂಗತಿ ಏನಂದರೆ ಮನುಷ್ಯನು ಪಾಪದ ದೆಸೆಯಿಂದ ನಿತ್ಯ ನಾಶನಕ್ಕೆ, ನರಕಕ್ಕೆ ಹೋಗಬೇಕಾದಂಥ ಒಂದು ಸ್ಥಿತಿ. ಆದರೆ ದೇವರು ಮಾಡಿದಂಥ ಒಂದು ಕಾರ್ಯ, ದೇವರ ಒಂದು ವಿಶೇಷತೆ ಏನಂದರೆ ಮನುಷ್ಯನು ತಾನು ಎಷ್ಟೋ ಒಂದು ದುರಾವಸ್ಥೆ ಇರಬೇಕಾದ್ರೆ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಆಗದೆ ಹೋದಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಯೇಸು ಕ್ರಿಸ್ತನ ಪ್ರೀತಿ ನೋಡಬೇಕಾದ್ರೆ ನಾವು ಮೊದಲು ದೇವರನ್ನು ಪ್ರೀತಿ ಮಾಡಲಿಲ್ಲ. ನಮ್ಮದೇ ಆದ ಪಾಪದಲ್ಲಿ ಜೀವಿಸ್ತಾ ಇದ್ದಂಥ ತಮ್ಮದೇ ಆದಂಥ ಶರೀರ ಆಲೋಚನೆಗಳಿಗೆ, ದುರಿಚ್ಛೆಗಳಿಗೆ ನಾವು ಜೀವಿಸ್ತಾ ಇದ್ದಂಥವ್ರು. ಪಾಪದ ಸ್ಥಿತಿ ಭಯಂಕರವಾಗಿ ನಾವು ಅದರಲ್ಲಿ ಮುಳುಗಿ ಹೋಗಿ ಜೀವ ಸ್ವರೂಪನ ದೇವರನ್ನು ತಿಳಿಯದೆ ಹೋದಂಥ ಒಂದು ಸಂಗತಿ. ಆ ಶಿಲುಬೆಯ ಶ್ರೇಷ್ಠತೆ, ಯೇಸು ಕ್ರಿಸ್ತನು ಯಾಕೆ ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಆ ಶಿಲುಬೆಯ ಸಂದೇಶ, ಮಗನೇ ಮಗಳೇ ನೀನೆಷ್ಟ ಮಟ್ಟಿಗೆ ನಾನು ಪ್ರೀತಿಸಿದ್ದೇನೆ, ನಿನಗಾಗಿ ಎಲ್ಲವನ್ನು ಅನುಭವಿಸಿದ್ದೇನೆ. ಆ ಶಿಲುಬೆಯ ವಾರ್ತೆ ಅಂತ ಹೇಳಿದ್ರೆ ಆತನ ಪ್ರೀತಿ ನನ್ನ ಮೇಲೆ ಎಷ್ಟು ಮಟ್ಟಿಗೆ ಉಂಟು ಎಂಬುದನ್ನು ಆ ಶಿಲುಬೆಯ ವಾರ್ತೆ ಯಾವಾಗಲೂ ನಮಗೆ ಅದು ಬೋಧಿಸುವಂಥದ್ದು, ತಿಳಿಸುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ದೇವರ ಪ್ರೀತಿ ಅದನ್ನು ಅನೇಕ ವೇಳೆ ಅದನ್ನು ಆಲೋಚಿಸಬೇಕಾದ್ರೆ ನಾವು ಪ್ರತ್ಯೇಕವಾಗಿ ರೋಮಪುರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡಬೇಕಾದ್ರೆ ಅದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ರೋಮಪುರ ಪತ್ರಿಕೆ 5:5 ನೋಡುವುದಾದರೆ, ಈ ನಿರೀಕ್ಷೆಯು ನಮ್ಮ ಆಶಯಗಳನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ. ದೇವರ ಪ್ರೀತಿ ಎನ್ನುವಂಥದ್ದು ದೇವ ತನ್ನ ಆತ್ಮ ಮೂಲಕವಾಗಿ ಧಾರಾಳವಾಗಿ ಸುರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಪ್ರೀತಿ, ದೇವರ ಆಲೋಚನೆ, ದೇವರ ಕಾರ್ಯಗಳು ಎಷ್ಟು ವಿಶೇಷವಾದ ಎಂಬುದನ್ನು ನಾವು ಅನುಭವಿಸುವಂಥ ಒಂದು ಸಂಗತಿ. ಇದನ್ನು ಪ್ರತ್ಯೇಕವಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನೋಡಬೇಕಾದ್ರೆ ಆ ಶಿಲುಬೆ ಸಂದೇಶ ಏನು ತೋರಿಸ್ತಾ ಇದೆ ಅಂತ ಹೇಳಬೇಕಾದ್ರೆ ಪಾಪದ ದೆಸೆಯಿಂದ ಏನು ಉಂಟಾದಂಥ ದೇವರ ಅಗಲುವಿಕೆ ನೋಡ್ತೇವೆ, ಪ್ರತ್ಯೇಕತೆಯನ್ನು ನೋಡ್ತೇವೆ. ಮಾತ್ರವಲ್ಲ, ನಾವು ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ನಾವು ದೇವರಿಗೆ ಏನಾಗಿದ್ದೆವು, ವೈರಿಗಳಾಗಿದ್ದಂಥ ಪಾಪದ ದೆಸೆಯಿಂದ ದೇವರ ದಂಡನೆಗೆ ದೇವರಿಗೆ ವೈರಿಗಳಾಗಿ ನಾವು ಏನಂದರೆ ದೇವರಿಂದ ಪ್ರತ್ಯೇಕವಾದಂಥ ಸಂಗತಿ ಇತ್ತು ಎಂಬುದಾಗಿ ನೋಡ್ತೇವೆ. ದೇವರು ಮಾಡಿದಂಥ ಒಂದು ಸಂಗತಿ ನಾವು ಶಿಲುಬೆಯನ್ನು ನೋಡಬೇಕಾದ್ರೆ ದೇವರು ನನ್ನನ್ನು, ನಿನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ ಎಂಬಂಥ ಒಂದು ಸಂಗತಿ ನಾವು ಇದರಲ್ಲಿ ನೋಡ್ತೇವೆ. ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಶಿಕ್ಷಿಸಿದಂಥ ರೀತಿ ಅಂದರೆ ಪಾಪಕ್ಕೆ ಬರಬೇಕಾದಂಥ ದಂಡನೆಯನ್ನು ದೇವರು ತನ್ನ ಮಗನ ಮೇಲೆ ಹಾಕಿದನು. ನಾವು ಯೆಶಾಯ ಗ್ರಂಥದಲ್ಲಿ ನೋಡ್ತೇವೆ, ನಾವೆಲ್ಲ ದೋಷ ಫಲಗಳನ್ನು ಆತ ಹೊತ್ತುಕೊಂಡನು ಎಂಬುದಾಗಿ ನೋಡ್ತೇವೆ. ಆತನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ ನೋಡ್ತೇವೆ. ಅಂದರೆ ಪಾಪಕ್ಕೆ ಬರಬೇಕಾದಂಥ ದಂಡನೆ. ಪ್ರಿಯರೇ, ಇದೆಂದಾದ್ರೂ ಆಲೋಚನೆ ಮಾಡಿದ್ದೆವು? ನಾನು ಮಾಡಿದಂಥ ಪಾಪ, ಇಡೀ ಲೋಕ ನಾವು ಮಾಡಿದಂಥ ಪಾಪ, ದೇವರ ದಂಡನೆಗೆ ಗುರಿಯಾಗಿದ್ದಂಥವರು, ನಾವು ಶಿಕ್ಷೆಗೆ ಒಳಗಾದಂಥವರಾಗಿದ್ದೆವು. ಆದರೆ ದೇವರು ಮಾಡಿದ ಕಾರ್ಯ ಏನಂದರೆ, ಪರಿಶುದ್ಧನಾದಂಥ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸ್ಕೊಟ್ಟಂಥ ರೀತಿ, ಯೇಸು ಕ್ರಿಸ್ತನ ಮೊದಲನೇ ಮರಣದಲ್ಲಿ ಆದ ಸಂಗತಿ, ಯೇಸು ಕ್ರಿಸ್ತನು ಆ ಶಿಲುಬೆಯ ಮರಣ ಹೊಂದಿದಂಥ ರೀತಿ ನೋಡಬೇಕಾದ್ರೆ ಇಡೀ ಲೋಕದ ಪಾಪವನ್ನು ತನ್ನ ಮಗನ ಮೇಲೆ ಹಾಕಿದನು. ನಾವು ಯೋಹಾನ ಸುವಾರ್ತೆ 1:29 ನೋಡಬೇಕಾದ್ರೆ ಸ್ನಾನಿಕನಾದ ಯೋಹಾನನು ಅಲ್ಲಿ ಬರುವಂಥ ಯೇಸು ಕ್ರಿಸ್ತ ನೋಡಬೇಕಾದ್ರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನು ಎಂಬುದಾಗಿ ಆತನು ಹೇಳಿದಂಥ ಮಾತನ್ನು ನೋಡ್ತೇವೆ. ಇಡೀ ಲೋಕದ ಪಾಪವನ್ನು ಯಾರು? ಯೇಸು ಕ್ರಿಸ್ತನ ಹೊತ್ತುಕೊಂಡಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಪ್ರಿಯರೇ, ದೇವರ ಒಂದು ಕಾರ್ಯ ಅಂತ ಹೇಳಿದ್ರೆ ನಾವು ಪ್ರತ್ಯೇಕವಾಗಿ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತಕ್ಕೆ, ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ದೇವರು ಹೇಗೆ ಅದನ್ನು ತಿಳಿಯಪಡಿಸಿದ್ದಾನೆ ಎಂಬುದನ್ನು ನಾವು ಪ್ರತ್ಯೇಕವಾದನ್ನು ನೋಡಬೇಕಾದ್ರೆ 5ನೇ ಅಧ್ಯಾಯ 19ನೇ ವರ್ಷದಲ್ಲಿ ಹೀಗೆ ಉಂಟು. ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ನೋಡ್ರಿ, ಆಮೇಲೆ 21ನೇ ವರ್ಷ ಗಮನಿಸಿಯಲ್ಲಿ, ನಾವು ಆತನಿಗೆ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಏನಂತೆ
ಪಾಪ ಸ್ವರೂಪಿಯಾಗ ಮಾಡಿದನು. ಇಲ್ಲಿ ಆದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಮಗೋಸ್ಕರ ಏನಂತ ಹೇಳಿದ್ರೆ ಪಾಪ ಸ್ವರೂಪಿಯಾಗಿ ಕಂಡು ಬಂದನು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ವಿಶೇಷವಾದ. ನಾವು ಇರಬೇಕಾದಂಥ ಸ್ಥಾನದಲ್ಲಿ ನಮ್ಮ ಸ್ಥಾನ ತೆಗೆದುಕೊಂಡು ನಮಗೆ ಬಿಡುಗಡೆ, ಪಾಪದಿಂದ ವಿಮೋಚನೆ, ಬಿಡುಗಡೆ ಕೊಡೋದಕ್ಕೋಸ್ಕರ ಆತನು ಪಾಪ ಸ್ವರೂಪಿಯಾಗಿ ಕಂಡು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅದನ್ನು 1 ಪೇತ್ರ 2:24 ನೋಡಬೇಕಾದ್ರೂ ಕೂಡ ಅಲ್ಲಿ ನಮ್ಮ ಪಾಪಗಳನ್ನು ತನ್ನ ಶಿಲುಬೆ ತೆಗೆದುಕೊಂಡು ಹೋದನು ಎಂಬುದಾಗಿ ಅಲ್ಲಿ ಪೇತ್ರನಲ್ಲಿ ತಿಳಿಯಪಡಿಸುವಂಥವನಾಗಿದ್ದಾನೆ. ಅಂದರೆ ನಾವು ಅನೇಕ ಸಂಗತಿಗಳ ವಾಕ್ಯದ ಆಧಾರ ನೋಡಬೇಕಾದ್ರೆ 2 ಕೊಲೊಸ್ಸೆ ಪತ್ರಿಕೆ 2:14 ನೋಡಬೇಕಾದ್ರೂ ಕೂಡ ಅಲ್ಲಿ ಯೇಸು ಕ್ರಿಸ್ತ ನಮ್ಮ ಅಪರಾಧಗಳನ್ನು ಕ್ಷಮಿಸಿ ಅವುಗಳನ್ನ ಏನು ಶಿಲುಬೆಯಲ್ಲಿ ಜಡಿದು ಇಲ್ಲದಂತಾಗ ಮಾಡಿದನು ಎಂಬುದಾಗಿ ನೋಡ್ತಾ. ಅಂದರೆ ಯೇಸು ಕ್ರಿಸ್ತನ ಶಿಲುಬೆ ಏನಂತ ಹೇಳಿದ್ರೆ, ನಾನು ಎಲ್ಲ ಕಾರ್ಯಗಳನ್ನು, ಅಂದರೆ ನಿಮಗೆ ಬರಬೇಕಾದ ಪಾಪಕ್ಕೆ ದಂಡನೆಯನ್ನು ತೀರಿಸಿದ್ದೇನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ ಮತ್ತು ಕೊನೆಯ ಮಾತು, ತೀರಿತು, ಇಟ್ ಇಸ್ ಫಿನಿಶ್ಡ್. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿದಂಥ ಶ್ರೇಷ್ಠವಾದ ಕಾರ್ಯ ಅಂದರೆ ಇಡೀ ಲೋಕದ ಜನರ ಪಾಪ ನಿವಾರಣೆಗೋಸ್ಕರ ಯಜ್ಞಾರ್ಪಿತನಾಗಿ ದೇವರು ಕೊಟ್ಟಂಥ ಚಿತ್ತ ಉದ್ದೇಶವನ್ನು ಪರಿಪೂರ್ಣ ಮಾಡಿದ್ದರಿಂದ ನಾವು ಶುದ್ಧರಾದೆವು. ಅಲ್ಲಿ ಆದಂಥ ಮಾತ್ರ ದೇವರ ವಾಕ್ಯ ನೋಡ್ತೇವೆ. ಯೇಸು ಕ್ರಿಸ್ತನ ಅದನ್ನು ಏನಂದರೆ ಶಿಲುಬೆಯಲ್ಲಿ ಅದನ್ನು ಏನು ಮಾಡಿದ್ದು, ಜಡಿದು ಇಲ್ಲದ ಅಂತ ಮಾಡಿದ್ದಾನೆ. ಮತ್ತು 4 ನೋಡುವಾಗ ಶಿಲುಬೆಯ ವಾರ್ತೆ ಏನು ತೋರಿಸ್ತಾ ಇದೆ, ಸೈತಾನ ತಲೆಯನ್ನು ಆತ ಜಜ್ಜಿದ್ದಾನೆ. ಆದಿಕಾಂಡ 3:15 ನೋಡಬೇಕಾದ್ರೆ ಈ ಸ್ತ್ರೀಯ ಸಂತತಿಯು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಹೇಳಿದ ಮೊದಲನೆಯ ವಾಗ್ದಾನ ಏನಾಗಿದೆ, ಅಲ್ಲಿ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಏನಂತ ಹೇಳಿದ್ರೆ ಆ ಶಿಲುಬೆಯಲ್ಲಿ ಮಾಡಿ ಆ ಸೈತಾನ ತಲೆ ಜಜ್ಜಿ. ಅದಕ್ಕೋಸ್ಕರ 1 ಯೋಹಾನ ಪತ್ರಿಕೆ ನೋಡಬೇಕಾದ್ರೆ ಅಲ್ಲಿ ಇರುವಂಥ ಸಂಗತಿ, ಸೈತಾನ ಕಾರ್ಯಗಳನ್ನು ನಯ ಮಾಡೋದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರಿ, ಎಲ್ಲ ಕಾರಣಗಳಿಂದ ನೋಡಬೇಕಾದ ಸಂಗತಿ ಆ ಶಿಲುಬೆಯ ಸಂದೇಶ ವಾರ್ತೆ ಏನು ತೋರಿಸ್ತಾ ಇದೆ, ಯೇಸು ಕ್ರಿಸ್ತ ನಮಗೋಸ್ಕರ ಆತನ ಪ್ರಾಣ ಕೊಟ್ಟು ಸತ್ತನು, ಉಣಲ್ಪಟ್ಟನು, 3ನೇ ದಿವಸ ಸತ್ತವರಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ಇನ್ನೊಂದು ಸಂಗತಿ ನೋಡ್ತೇವೆ. ಅಲ್ಲಿ ಪೌಲನು ರೋಮಪುರ ಪತ್ರಿಕೆ ನಾವಲ್ಲಿ 6ನೇ ಅಧ್ಯಾಯ 14ನೇ ನೋಡಬೇಕಾದ್ರೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯ ಹೊರತು ಬೇರೆ ಎಚ್ಚರಿಪಡುವುದು ಬೇಡವೇ ಬೇಡ ಎಂಬುದಾಗಿ ಹೇಳ್ತಿದ್ದಾನೆ. ನಾವು 2 ಗಲಾತ್ಯ 2:20 ನೋಡಬೇಕಾದ್ರೆ, ನಾನು ಯೇಸು ಕ್ರಿಸ್ತನೊಂದಿಗೆ ಕ್ರೂಶಿಸಲ್ಪಟ್ಟಿದ್ದೇನೆ, ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್ ಅಂತ. ಅಂದರೆ ನಾನು ಯೇಸು ಕ್ರಿಸ್ತನಿಗೆ ಕ್ರೂಶಿಸಲ್ಪಟ್ಟು ಜೀವಿಸುವ ನಾನಲ್ಲ, ಕ್ರಿಸ್ತನ ಜೀವಿಸ್ತಾನೆ. ಮುಂದೆ ಕೊನೆಯ ವಾಕ್ಯ ನೋಡಬೇಕಾದ್ರೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಒಪ್ಪಿಸಿಕೊಟ್ಟ. ನೋಡ್ರಿ ಪ್ರಿಯರೇ, ಯೇಸು ಕ್ರಿಸ್ತನ ಒಂದು ವಿಶೇಷವಾದಂಥ ಒಂದು ಕಾರ್ಯ, ಆ ಶಿಲುಬೆಯಾದಂಥ ಒಂದು ಕಾರ್ಯ ನಮಗೋಸ್ಕರ ಯಜ್ಞಾರ್ಪಿತನಾಗಿ ಸತ್ತು ಉಣಲ್ಪಟ್ಟು. ನಾವು 1 ಕೊರಿಂಥ 15ನೇ ಅಧ್ಯಾಯ 3ನೇ ನೋಡಬೇಕಾದ್ರೆ, ಶಾಸ್ತ್ರದ ಹೇಳಿದ ಪ್ರಕಾರ ಏನಂತ ವಾಕ್ಯವನ್ನು ಓದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಾಕ್ಯದಲ್ಲಿ ಇರುವಂಥ ಸಂಗತಿ, ಯೇಸು ಕ್ರಿಸ್ತನ ಅವರು ಶಿಲುಬೆ ಸತ್ತದ್ದು ಮಾತ್ರವಲ್ಲ, ಉಣಲ್ಪಟ್ಟಿದ್ದು ಮಾತ್ರವಲ್ಲ, ಆತನು 3ನೇ ದಿವಸದಲ್ಲಿ ಆತ ಸತ್ತವಳಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 1 ಕೊರಿಂಥ 15ನೇ ಅಧ್ಯಾಯ 3ನೇ ಹೀಗೆ ಉಂಟು, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಏನಂತೆ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಯೇಸು ಕ್ರಿಸ್ತನು ಆತನು ಏನಂದರೆ ಬರೇ ಆತ ಶಿಲುಬೆಯ ಸಂಗತಿ ಮಾತ್ರ ಅಲ್ಲ, ಆತ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ಸತ್ತನು, ಉಣಲ್ಪಟ್ಟನು. ಆದರೆ 3ನೇ ದಿವಸದಲ್ಲಿ ಸತ್ತವಳಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ವಾರದ 1ನೇ ದಿವಸದಲ್ಲಿ ಆತನ ಸತ್ತವಳಿಂದ ಜೀವಿತ ಎದ್ದು ಬಂದಿದ್ದಾನೆ ಎಂಬುದನ್ನು ಅವನಿಗೆ ತಿಳಿಯದಂಥ ರೀತಿಯಲ್ಲಿ ಮರಿಯಳು ಮೊದಲನೇದಾಗಿ ಆ ಸಮಾಧಿ ಬಳಿಗೆ ಬರುವಾಗ ಸಮಾಧಿ ಬಾಗಿಲು ತೆರೆಯಲ್ಪಟ್ಟಿದೆ. ಏನಾಗಿದೆ ಅಲ್ಲಿ, ಆ ಕಲ್ಲು ಸಂಪೂರ್ಣವಾಗಿ ಒರಗಿಸಲ್ಪಟ್ಟಿದೆ. ಅಲ್ಲಿ ದೊಡ್ಡ ಚಿಂತೆ ಆಯ್ತು ಆಕೆ. ಹೋಗಿ ಶಿಷ್ಯನಿಗೆ ಹೋಗಿ ಹೇಳ್ತಾಳೆ, ಅವ್ರು ಓಡಿ ಬರ್ತಾ ನೋಡ್ತಾರೆ, ಯೇಸು ಕ್ರಿಸ್ತನ ಬಟ್ಟೆ ಉಂಟು, ಆತ ಇಲ್ಲ. ಕೊನೆಯದಾಗಿ ನೋಡಬೇಕಾದ್ರೆ ಗೊತ್ತಾಗ್ತದೆ, ಯೇಸು ಕ್ರಿಸ್ತನ ಪರಿಚಯ ಆಗುವಾಗ ನಾ ಯೇಸುವನ್ನು ಕಂಡಿದ್ದೇನೆ, ನೋಡಿದ್ದೇನೆ ಎಂಬಂಥ ಅನುಭವದಲ್ಲಿ ಆಕೆ ಮೊದಲನೆಯ ರೀತಿಯಲ್ಲಿ ಸುವಾರ್ತೆಯನ್ನು, ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಸುವಾರ್ತೆಯನ್ನು ಸಂಗತಿಯನ್ನು ಹೋಗಿ ಶಿಷ್ಯರಿಗೆ ಹೇಳುವಂತೆ ಯೇಸು ಕ್ರಿಸ್ತ ಹೇಳಿದ ರೀತಿಯಲ್ಲಿ ಹೋಗಿ ಆಕೆ ಹೇಳಿದಳು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆಯ ಸಂದೇಶ, ಆತನ ಪುನರುತ್ಥಾನ ಸಂದೇಶ, ಈ ದಿವಸದಲ್ಲಿ ಒಬ್ಬ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕ ಅವನ ಜೀವಿತ ಇದ್ದಾಗಿರುವುದಿಲ್ಲ. There will be a great transformation. It will take place in the life of a sinner life. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಈಗಲಾಗಿ ಒಬ್ಬ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿಯಾದರೆ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯೇಸು ಕ್ರಿಸ್ತನ ಶಿಲುಬೆಯ ವಾರ್ತೆ ಈ ದಿವಸದಲ್ಲಿ ಅನೇಕ ವ್ಯಕ್ತಿಗಳನ್ನು ಮಾರ್ಪಡಿಸಿದೆ. ನನ್ನ ಜೀವಿತವನ್ನು ಹೇಳಬೇಕಾದ್ರೆ ನಾನು
ಯವನಸ್ಥನಾದ ಸಮಯದಲ್ಲಿ ನಾನು 16ನೇ ವರ್ಷದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿಕೊಂಡಾಗ ನನ್ನ ಜೀವಿತ ಬದಲಾಯಿತು. ಆ ಶಿಲುಬೆಯಲ್ಲಿ ನಾನು ಹೇಗೆ ಐಕ್ಯವಾಗಿದ್ದೇನೆ. ಯೇಸು ಕ್ರಿಸ್ತನ ಶಿಲುಬೆಯ ವಾರ್ತೆಯನ್ನು ಆ ಪುನರುತ್ಥಾನ ಶಕ್ತಿ ಬಲ ಹೊಂದಿದಂಥವನಾಗಿ ಆತನ ಸೇವೆಯನ್ನು ಮಾಡಬೇಕು, ಆತನ ಮಯಪಡಿಸಬೇಕು, ಇತರಿಗೆ ತಿಳಿಪಡಿಸಬೇಕೆಂಬಂಥ ಆ ಉದ್ದೇಶ, ಗುರಿ ಕರ್ತನು ನನ್ನ ಜೀವಿತ ತಂದದರಿಂದ ಈ ದಿವಸದಲ್ಲಿ ಅನುಭವಪೂರ್ವಕವಾಗಿ ಯೇಸು ಕ್ರಿಸ್ತನ ಜೀವಿಸಿದ್ದಾನೆ, ನನ್ನ ಜೀವಿಸಿದ್ದಾನೆ ಮತ್ತು ಆತನನ್ನು ಮಾರ್ಪಡಿಸಿದ್ದಾನೆ. ಈ ಶಿಲುಬೆಯ ಸಂದೇಶ, ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಶಕ್ತಿ ಬಲದಲ್ಲಿ ನಾವು ಜೀವಿಸುವಾಗ ಅನೇಕರನ್ನು ಕರ್ತನ ಬಗ್ಗೆ ನಡೆಸುವಂತೆ ಸಾಧ್ಯವಾಗುವಂಥದ್ದಾಗಿದೆ. ಈ ದಿವಸದಲ್ಲಿ ವಾಕ್ಯ ಕೇಳುವಾಗ ನಿನ್ನ ಜೀವಿತ ಏನಾಗಿದೆ? ಈ ಶಿಲುಬೆಯ ನಿನ್ನ ಜೀವಿತ, ಈ ಶಿಲುಬೆಯ ಮಾತು, ಆ ಸಂದೇಶ ನಿನ್ನ ಜೀವಿತ ಮಾರ್ಪಡಿಸಿದೆಯೋ? ಇದ್ದಾಗೆ ಇದೆಯೋ? ಈ ದಿನವೇ ನಿನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡು, ಯೇಸುವೆ ನಾನು ಹೃದಯದಲ್ಲಿ ಬಂದು ವಾಸ ಮಾಡು, ನಿನಗಾಗಿ ಜೀವಿಸ್ತೇನೆ ಎಂಬಂಥ ಆ ಸಂಪೂರ್ಣ ಸಮರ್ಪಣೆಯ ಜೀವಿತಕ್ಕೆ ನೀನು ಬರುವುದಾದರೆ ಕರ್ತನು ನಿನ್ನ ಜೀವಿತ ಮಾರ್ಪಡಿಸಿ ನೂತನ ಸೃಷ್ಟಿಯನ್ನಾಗಿ ಮಾಡಿ ಆ ಪರಲೋಕದ ಬಾಧ್ಯತೆಗೆ ಆತ ನಡೆಸುವನಾಗಿದ್ದಾನೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, 2000 ವರ್ಷಗಳ ಹಿಂದೆ ನೀನು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಜೀವಿತನ ಗೆದ್ದು ಬಂದಿದ್ದಿ. ಈ ವಾರ್ತೆಯನ್ನು ಕೇಳುವಂಥ ಒಬ್ಬ ಹೃದಯದಲ್ಲಿ ನೀನು ಕಾರ್ಯ ಮಾಡಿ ಈ ಸತ್ಯವನ್ನು ಕಂಡು ಅನುಭವಿಸಿ ನಿನಗಾಗಿ ಸಾಕ್ಷಿಗಳ ಮಕ್ಕಳಾಗಿ ಜೀವಿಸುವಂತೆ ಮಾಡು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ. ಆಮೇನ್.